ಸರ್, ಕಳೆದ ವಾರ ದೇವೇಗೌಡರು ಕೂಡ ಇದೇ ವಿಚಾರಕ್ಕೆ, ನೀರಾವರಿ ವಿಚಾರಕ್ಕೆ ಸೇರ್ಪಟ್ಟರು, ಭೇಟಿಯಾಗಿದ್ದರು. ಅವರು ಕೂಡ ಇದೇ ವಿಚಾರ ಚರ್ಚೆನೂ ಮಾಡಿದರು. ಅದಾದ ನಂತರ ತಾವು ಭೇಟಿಯಾಗಿದ್ದರು. ನನಗೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದು ಅವರು ಏನು ಭೇಟಿ ಮಾಡಿದ್ರು, ಏನು ಮಾತಾಡಿದ್ರು ನಮ್ಗೆ ಗೊತ್ತೂ ಇಲ್ಲ. ಒಳ್ಳೆಯದಾಗಲಿ. ನಮ್ಮ ರಾಜ್ಯಕ್ಕೋಸ್ಕರ ಅವ್ರದ್ದೇನು ಹೋರಾಟ ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ. ಒಂದು ದಿನದಲ್ಲಿ ನನಗೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ ಅಂತ ಅಂದರು. ಅವ್ರಿಗೆ ಇಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೂಡಲೇ ಅದಕ್ಕೆ ಅನುಮತಿ ಕೊಡಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಜನ ಏನು ಮಾತಾಡಿದ್ಯಾ? ಕಾಪಿ ಬಂದಿದೆಯಲ್ಲ, ಸರ್, ಕಳೆದ ವಾರ ದೇವೇಗೌಡರು ಕೂಡ ಇದೇ ವಿಚಾರಕ್ಕೆ, ನೀರಾವರಿ ವಿಚಾರಕ್ಕೆ ಸೇರ್ಪಟ್ಟರು, ಭೇಟಿಯಾಗಿದ್ದರು. ಅವರು ಕೂಡ ಇದೇ ವಿಚಾರ ಚರ್ಚೆನೂ ಮಾಡಿದರು. ಅದಾದ ನಂತರ ತಾವು ಭೇಟಿಯಾಗಿದ್ದರು. ನನಗೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದು ಅವರು ಏನು ಭೇಟಿ ಮಾಡಿದ್ರು, ಏನು ಮಾತಾಡಿದ್ರು ನಮ್ಗೆ ಗೊತ್ತೂ ಇಲ್ಲ. ಒಳ್ಳೆಯದಾಗಲಿ. ನಮ್ಮ ರಾಜ್ಯಕ್ಕೋಸ್ಕರ ಅವ್ರದ್ದೇನು ಹೋರಾಟ ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ. ಒಂದು ದಿನದಲ್ಲಿ ನನಗೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ ಅಂತ ಅಂದರು. ಅವ್ರಿಗೆ ಇಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೂಡಲೇ ಅದಕ್ಕೆ ಅನುಮತಿ ಕೊಡಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಜನ ಏನು ಮಾತಾಡಿದ್ಯಾ? ಕಾಪಿ ಬಂದಿದೆಯಲ್ಲ, ಸರ್, ಕಳೆದ ವಾರ ದೇವೇಗೌಡರು ಕೂಡ ಇದೇ ವಿಚಾರಕ್ಕೆ, ನೀರಾವರಿ ವಿಚಾರಕ್ಕೆ ಸೇರ್ಪಟ್ಟರು, ಭೇಟಿಯಾಗಿದ್ದರು. ಅವರು ಕೂಡ ಇದೇ ವಿಚಾರ ಚರ್ಚೆನೂ ಮಾಡಿದರು. ಅದಾದ ನಂತರ ತಾವು ಭೇಟಿಯಾಗಿದ್ದರು. ನನಗೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದು ಅವರು ಏನು ಭೇಟಿ ಮಾಡಿದ್ರು, ಏನು ಮಾತಾಡಿದ್ರು ನಮ್ಗೆ ಗೊತ್ತೂ ಇಲ್ಲ. ಒಳ್ಳೆಯದಾಗಲಿ. ನಮ್ಮ ರಾಜ್ಯಕ್ಕೋಸ್ಕರ ಅವ್ರದ್ದೇನು ಹೋರಾಟ ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ. ಒಂದು ದಿನದಲ್ಲಿ ನನಗೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ ಅಂತ ಅಂದರು. ಅವ್ರಿಗೆ ಇಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೂಡಲೇ ಅದಕ್ಕೆ ಅನುಮತಿ ಕೊಡಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಜನ ಏನು ಮಾತಾಡಿದ್ಯಾ? ಕಾಪಿ ಬಂದಿದೆಯಲ್ಲ,